ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು, ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ನಡೆಯುತ್ತದೆ. ಇಲ್ಲಿ ಏಪ್ರಿಲ್ 12, 2026 ಎಕ್ಸಾಮ್ ನಡೆಯುತ್ತೆ. ಅದಕ್ಕೋಸ್ಕರ ತಮ್ಮೊಂದಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಇದು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಬಗ್ಗೆ. ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ ದೂರದರ್ಶಕ, ಸೂಕ್ಷ್ಮದರ್ಶಕ, ರೋಹಿತ ದರ್ಶಕ, ಬೈನಾಕ್ಯುಲರ್ ಅಂತಿದೆ. ಇಲ್ಲಿ ಸೂಕ್ಷ್ಮದರ್ಶಕ ಆಗಿದೆ. ಮಾನವನ ದೇಹದಲ್ಲಿರುವಂಥ ಒಟ್ಟು ಮೂಳೆಗಳೆಷ್ಟು ಅಂದರೆ ಇಲ್ಲಿ 206. ಮತ್ತು ಸಂಗೀತದ ಸ್ವರಗಳಾದ ಸರಿಗಮ ನುಡಿಸುವ ಕಲ್ಲಿನ ಕಂಬ ಇರುವುದು ಹಂಪಿ ದೇವಾಲಯ, ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು, ಸೋಮನಾಥಪುರ ದೇವಾಲಯಗಳು, ಐಹೊಳೆ ಪಟ್ಟದಕಲ್ಲು ದೇವಾಲಯಗಳು. ಆಪ್ಷನ್ಸ್ಗಳು ಇಲ್ಲಿ ಎ ಆಪ್ಷನ್ ಹಂಪಿ ದೇವಾಲಯಗಳು. ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಪಕ್ಷಿ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಎಲಿಫೆಂಟ್ ಟ್ರಂಪ್ಸ್ ಆಗುತ್ತದೆ. ವಿ ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ ಇನ್. ಚಿಲ್ಡ್ರನ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಇಲ್ಲಿ November 14. ದ ಪಾಸ್ಟ್ ಟೆನ್ಸ್ ಆಫ್ ರೈಟ್ ಈಸ್. ರೈಟ್ ಇದರ ಪಾಸ್ಟ್ ಟೆನ್ಸ್ ರೂಪ ಯಾವುದು ಅಂದರೆ ರೋಟ್ ಆಗಿದೆ. ರೀಅರೇಂಜ್ ದ ವರ್ಡ್ಸ್ ಇನ್ ಪ್ರಾಪರ್ ಆರ್ಡರ್ ಅಂತ ಹೇಳಿದರೆ ಲೈಕ್, ಐ, ಪೀಪಲ್, ಟು ಹೆಲ್ಪ್ ಅಂತಿದೆ. ಇಲ್ಲಿ ಐ ಲೈಕ್ ಟು ಹೆಲ್ಪ್ ಪೀಪಲ್ ಅಂತ ಆಗುತ್ತೆ. ಸೊ ಐ ಅನ್ನುವಂಥ ಅಕ್ಷರ ಬಿ ಬರುತ್ತೆ. ಬಿ ಆದಮೇಲೆ ಎ ಆದಮೇಲೆ ಡಿ ಸಿ, ಬಿ ಎ ಡಿ ಸಿ ಯಾವುದಿದೆ ನೋಡ್ಬೋದು. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಗಿವ್ಸ್ ಅಸ್ ಊಲ್ ಅಂತಿದೆಯಲ್ಲ, ಶಿಪ್ ಗಿವ್ಸ್ ಅಸ್ ಊಲ್. ಆ್ಯಪಲ್ ಈಸ್ ಎ ಫ್ರೂಟ್ ಆಗಿದೆ. ಇಲ್ಲಿ 8ನೇ ಪ್ರಶ್ನೆ, ಎ ಪೋಸ್ಟ್ಮನ್ ಡೆಲಿವರ್ಸ್ ಲೆಟರ್ಸ್. ಸೊ ಇಲ್ಲಿ ಎ ಆಪ್ಷನ್ ಬರುತ್ತೆ. ಇಟ್ ಹ್ಯಾಸ್ ಹಂಪ್, ಇಟ್ ಲಿವ್ಸ್ ಇನ್ ಎ ಡಿಸರ್ಟ್, ವಾಟ್ ಈಸ್ ಇಟ್ ಅಂತ ಹೇಳಿದ್ದಾರೆ. ಇಲ್ಲಿ ಟೈಗರ್, ಎ ಡಾಗ್, ಎನ್ ಎಲಿಫೆಂಟ್, ಎ ಕ್ಯಾಮಲ್ ಅಂತಿದೆ. ಎ ಕ್ಯಾಮಲ್ ಆಗಿದೆ. ನೋಡ್ಬೋದು ಇಲ್ಲಿ ದೇರ್ ಎ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತಿದೆ. ದೇರ್ ಈಸ್ ಎ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್. ದ ಚೇರ್ ಹ್ಯಾಸ್ 4 legs ಬಟ್ ಇಟ್ ಕೆನಾಟ್ ವಾಕ್. ಇಲ್ಲಿ ಬಟ್ ಬರುತ್ತೆ. ರಾಮ್ ಪುಟ್ ದ ಮ್ಯಾಂಗೋಸ್ ದ ಬ್ಯಾಗ್ ಅಂತಿದೆ ಇನ್ ಟು ದ ಬ್ಯಾಗ್. ಸಿ ಆಪ್ಷನ್ ಆಗುತ್ತದೆ. ಮೈ ಫಾದರ್ಸ್ ಬ್ರದರ್ ಈಸ್ ಮೈ. ಇಲ್ಲಿ ನೋಡ್ಬೋದು ನೆಫ್ಯೂ, ಅಂಕಲ್, ಬ್ರದರ್, ಕಜಿನ್ ಅಂತಿದೆ. ಅಂಕಲ್ ಆಗುತ್ತದೆ. ನೆಕ್ಸ್ಟು ಆರ್ ಮೈ ಗ್ಲಾಸಸ್, ವೆನ್, ವೈ, ವಾಟ್, ವೇರ್ ಆರ್ ಮೈ ಗ್ಲಾಸಸ್ ಆಗುತ್ತದೆ. ವಿ ಬಿಟ್ ವಿತ್ ಅವರ್ ಟೀತ್ ಆಗುತ್ತದೆ. ದ ಮಿಸ್ಸಿಂಗ್ ಲೆಟರ್ಸ್ ಆಫ್, ಇದು ಎಲ್ಲೋ ಎನ್ನುವಂಥ ಶಬ್ದ YELLO. ಇಲ್ಲಿ ನೋಡ್ಬೋದು YE ಮತ್ತು ಇಲ್ಲಿ O. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ದ ಅಪೋಸಿಟ್ ಆಫ್ ಬ್ಯೂಟಿ ಈಸ್, ಬ್ಯೂಟಿ ಇದರ ಅಪೋಸಿಟ್ ಅಗ್ಲಿ ಆಗುತ್ತದೆ. ಮಾಯಾ ರೈಟ್ಸ್ ವಿತ್ ಎ ಚಾಕ್ ಪೀಸ್, ರಬ್ಬರ್, ಪೆನ್, ಸ್ಪೂನ್. ಇಲ್ಲಿ ಪೆನ್. ದ ಯಂಗ್ ಒನ್ ಆಫ್ ಕೌ ಈಸ್ ಕಾಲ್ಡ್ ಎ ಕಾಫ್. ದೇರ್ ಆರ್ 12 months ಇನ್ ದ ಇಯರ್ ಆಗುತ್ತದೆ. ನೀವು ವಿಜ್ಞಾನ ವಿಷಯ ನೋಡೋಣ. ಯಾವ ಆಹಾರ ಪದಾರ್ಥದಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಅಂತ ಹೇಳಿದ್ದಾರೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಡಿ ವಿಟಮಿನ್ ಕೊರತೆಯಿಂದ. ಈ ಪದಗಳ ಗುಂಪಿಗೆ ಸೇರದೇ ಇರುವ ಪದವನ್ನು ಗುರುತಿಸಿ. ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ದ್ರವ ಪೆಟ್ರೋಲಿಯಂ ಅನಿಲ, ವಿದ್ಯುತ್ ಶಕ್ತಿ ಅಂತಿದೆ. ಇಲ್ಲಿ ಎ ಆಪ್ಷನ್ ವಿದ್ಯುತ್ ಶಕ್ತಿ. ಲಾಲಾ ಗ್ರಂಥಿಗಳು ಎಲ್ಲಿರುತ್ತವೆ? ಇಲ್ಲಿ ಬಾಯಿ. ಗಾಳಿಯ ಅತ್ಯಂತ ಕ್ರಿಯಾಶೀಲ ಭಾಗ ಯಾವುದು ಅಂದರೆ ಇಲ್ಲಿ ಆಮ್ಲಜನಕ. ಸುಣ್ಣದ ತಿಳಿನೀರನ್ನು ಹಾಲಿನಂತೆ ಬೆಳ್ಳಗೆ ಮಾಡುವ ಅನಿಲ ಯಾವುದಂದರೆ ಇಂಗಾಲ ಡೈಆಕ್ಸೈಡ್. ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನದ ಮೂಲ ಅಂತ ಹೇಳಿದ್ದಾರೆ? ಇಲ್ಲಿ ಗೋಬರ್ ಗ್ಯಾಸ್. ಪಟಾಕಿಗಳನ್ನು ಹೊತ್ತಿಸುವಾಗ ಯಾವ ಬಟ್ಟೆಯಿಂದ ತಯಾರಾದ ಉಡುಪುಗಳನ್ನು ಧರಿಸಬೇಕು? ಇಲ್ಲಿ ಹತ್ತಿ ಬಟ್ಟೆ. ಕೆಳಗಿನವುಗಳಲ್ಲಿ ಕೃತಕ ನೂಲು ಯಾವುದು ಅಂತ ಹೇಳಿದ್ದಾರೆ? ಇಲ್ಲಿ ರೇಯಾನ್ ಆಗಿದೆ. ಕಲುಷಿತ ಗಾಳಿಯಿಂದ ಯಾವ ರೋಗ ಹರಡುವುದಿಲ್ಲ? ಇಲ್ಲಿ ನೋಡ್ತಾ ಹೋದರೆ ಡಿ ಆಪ್ಷನ್ ಕಾಲರ. ರೇಬಿಸ್ ರೋಗ ಬರುವುದು ಈ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ನಾಯಿ ಕಚ್ಚುವಿಕೆಯಿಂದ. ನೆಕ್ಸ್ಟ್ 12ನೇ ಪ್ರಶ್ನೆ, BCG ವ್ಯಾಕ್ಸಿನ್ ಯಾವ ರೋಗದ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತದೆ ಅಂತ ಹೇಳಿದರೆ? ಇಲ್ಲಿ ಕ್ಷಯ ರೋಗ. ಸೂರ್ಯಗ್ರಹಣ ಸಂಭವಿಸುವುದು ಇಲ್ಲಿ ಡಿ ಆಪ್ಷನ್ ಅಮಾವಾಸ್ಯೆ ದಿನದಂದು ಮಾತ್ರ. ORS ದ್ರಾವಣ ಎಂದರೇನು ಅಂತ ಕೇಳಿದರೆ? ಇಲ್ಲಿ ನೋಡ್ಬೋದು ಕುದಿಸಿ ಆರಿಸಿದ ನೀರು ಪ್ಲಸ್ ಸಕ್ಕರೆ ಪ್ಲಸ್ ಅಡಿಗೆ ಉಪ್ಪು. ಇನ್ನು ನೆಕ್ಸ್ಟು ಸಸ್ಯಗಳು ಯಾವ ಶಕ್ತಿ ಉಪಯೋಗಿಸಿಕೊಂಡು ಆಹಾರ ತಯಾರಿಸುತ್ತವೆ? ಇಲ್ಲಿ ಸೌರಶಕ್ತಿ. ಅಡಕೆಯನ್ನು ಕತ್ತರಿಸುವ ಅಡಪತ್ತು ಯಾವುದಕ್ಕೆ ಉದಾಹರಣೆ ಅಂದರೆ ಇದು ಮೊದಲನೇ ಪ್ರಕಾರದ ಸನ್ನೆ ಇದೆಯಲ್ಲ. ಸೊ ಇಲ್ಲಿ ಎ ಆಪ್ಷನ್. ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಅಂಶ? ಗಾಳಿ, ನೀರು, ಸೂಕ್ಷ್ಮಜೀವಿಗಳು, ಮಣ್ಣು ಅಂತಿದೆ. ಇಲ್ಲಿ ಸೂಕ್ಷ್ಮಜೀವಿಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆ? ಇಲ್ಲಿ ಗ್ರಾನೈಟ್, ಬೆನಚು ಕಲ್ಲು. ವಾಯುಭಾರ ಮಾಪಕದಿಂದ ಏನನ್ನು ಅಳೆಯಲಾಗುತ್ತದೆ? ಇಲ್ಲಿ ಒತ್ತಡವನ್ನು.
ಇದು ಒಂದು ಪಾರದರ್ಶಕ ವಸ್ತು, ಗಾಜಿನ ಫಲಕ.